ಇವತ್ತು BPL ಕಾರ್ಡ್ ಸಂಬಂಧಪಟ್ಟಂತೆ ನಾನು ಜಯನಗರ ಅರಸು ಕಾಲೋನಿಗೆ ಬಂದಿದ್ದೀನಿ. ಅರಸು ಕಾಲೋನಿಯಲ್ಲಿ ಜನ ಇಡೀ ಶಾಪ ಹಾಕಿದ್ರು ಎಲ್ಲರೂ. ನಮಗೇನು ಬೇಡ, ನಮ್ಗೆ ಯಾವ ಫ್ರೀನೂ ಬೇಡ, ನಮ್ಗೆ ರೇಷನ್ ಕೊಡಿ, ಊಟ ಮಾಡ್ತೀರಿ ಸಾಕು, ನಮ್ಗೆ ಬಸ್ಸು ಹೋಗೋದು ಬೇಡ, ಊಟ ಕೊಟ್ಟರೆ ನಾವು ಬಸ್ಸು ಬೇಡ ಏನು ಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ರೀತಿ ಹಗಲು ದರೋಡೆ, ಇದನ್ನೇ ಹೇಳೋದು ಹಗಲು ದರೋಡೆ ಅಂದರೆ ಇದೆ. ಸಿದ್ದರಾಮಯ್ಯನವರು ಇವತ್ತು ಹಗಲು ದರೋಡೆ ಮೂಡಾ ಕೇಸ್ ಬಿದ್ದ ಮೇಲೆ ಅವ್ರಿಗೊಂಥರ ಯಾಕೋ ಬುದ್ಧಿ ಒಂಥರ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ, ಬುದ್ಧಿಯ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ. ತೆರಿಗೆಗಳ ಮೇಲೆ ತೆರಿಗೆ, ಬಡವರನ್ನು ಲೂಟಿ ಮಾಡ್ತಾ ಇರೋವಂಥದ್ದು ನಿಮ್ಮ ಸರ್ಕಾರಕ್ಕೆ ಇದು. ಮತ್ತು DK ಶಿವಕುಮಾರ್ ಹೇಳಿದ್ದಾರೆ, ಗಾಬರಿ ಆಗಬೇಡಿ, ನಿಮ್ಮ ಮತ್ತೆ ಅರ್ಜಿಗಳನ್ನು ಕೊಡಿ ಅಂತ. ಯಾಕೆ ಅರ್ಜಿ ಕೊಟ್ಟರೆ ತಿರ್ಗಿ 10,000 20,000 ಒಂದೊಂದು ಕಾರ್ಡ್ಗೆ ಮಿನಿಮಮ್ 10,000 ರೂಪಾಯಿ ಲಂಚ ತಿಂತಾರೆ. ಈಗ 25 ಲಕ್ಷ ಕಾರ್ಡು ಅಂತ ಇಟ್ಕೊಳ್ಳಿ, 25 ಲಕ್ಷಕ್ಕೆ 10,000 ಅಂತ ಹೇಳಿದ್ರೆ ಎಷ್ಟು ಕೋಟಿ ಆಗೋಯ್ತು. ಅಂದರೆ ಲಂಚ ಹೊಡೆಯೋಕ್ಕೆ ಒಂದು ಸ್ಕೀಮು ರದ್ದು ಮಾಡಿದ್ದು ಯಾಕೆ ನೀವು? ಸರ್ಕಾರಿ ನೌಕರರಿದ್ದರೆ ನೋಟಿಸ್ ಕೊಡಿ, ಅವ್ರಿಗೆ ಕ್ಯಾನ್ಸಲ್ ಮಾಡಿ, ನೋಟಿಸ್ ಕೊಟ್ಟು. ಸರ್ಕಾರಿ ನೌಕರರಿರೋದು ಅವರ ಅಂಕಿಅಂಶದ ಪ್ರಕಾರ 250-350 ಜನ ಅಷ್ಟೇ ಇರೋದು ಸರ್ಕಾರಿ ನೌಕರರು. 350 ಜನ, ಅದು ಹೊರಗುತ್ತಿಗೆನೋ ಏನೋ ಇರ್ಬೋದು ಅವರು. ಆ 350 ಜನಕ್ಕೆ ನೀವು 12 ಲಕ್ಷ ಯಾಕೆ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿ? ಈಗ ಅರ್ಜಿ ಹಾಕುವಂತೀರ, ಯಾಕೆ ಅರ್ಜಿ ಹಾಕಬೇಕು? ರದ್ದು ಮಾಡಿದವ್ರು ನೀವು, ಅನ್ಯಾಯ ಮಾಡಿದವ್ರು ನೀವು, ಮೋಸ ಮಾಡಿದವ್ರು ನೀವು, ಅರ್ಜಿ ಯಾಕೆ ಹಾಕಬೇಕು? ಅರ್ಜಿ ಹಾಕೋ ಪ್ರಶ್ನೆನೇ ಇಲ್ಲ. ಅವ್ರಿಗೆಲ್ಲ ಹಂಗೆ ರಿಟೈನ್ ಮಾಡಬೇಕು. ಯಾರ್ದಾನ ನಿಮ್ಗೆ ಡೌಟ್ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ದಾಖಲೆಗಳನ್ನು ತರಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ರದ್ದು ಮಾಡಿಬೇಕಾದ್ರೆ. ಮಾತೆತ್ತರೆ ಏನು ಸಾಹುಕಾರಗಳು ಕೊಡೋ? ನಿನ್ನ ಯಾರು ಕೇಳಿದ್ರಪ್ಪ ಸಾಹುಕಾರ ಕೊಡು ಅಂತ? ಯಾರನ್ನ ಅರ್ಜಿ ಹಾಕಿದ್ರ ಬಂದು ನಿನಗೆ? ಯಾರು ಅರ್ಜಿ ಹಾಕಿದ್ರು ಸಾಹುಕಾರ ಕೊಡು ಅಂತ? ಯಾರು ಹಾಕಿಲ್ಲಲ್ಲ. ಇದೇ ನೀವೇ 50 ವರ್ಷ ಕರ್ನಾಟಕವನ್ನು ರೂಲ್ ಮಾಡಿದ್ದೀರಲ್ಲ. ಜ್ಞಾನ ಇರಲಿಲ್ವ ಅವಾಗ? BPL ಕಾರ್ಡ್ ಕೊಡೋವಾಗ ಈ ಬಡವ, ಇವ್ನು ಸಾಹುಕಾರ, ಇವ್ನು ಮಧ್ಯಮ ವರ್ಗ ಎಲ್ಲ ಗೊತ್ತಿರಲಿಲ್ಲ. ಹೆಂಗೆ ಕೊಟ್ರಿ ನೀವು BPL ಕಾರ್ಡು? ಕೊಡೋವಾಗ ಲಂಚ ಇಸ್ಕೊಂಡು ಕೊಟ್ಬಿಟ್ರಿ. ಈಗ ಮತ್ತೊಂದು ಸರಿ ಅರ್ಜಿ ಹಾಕಿ ಮತ್ತೆ ಲಂಚ ಇಸ್ಕೊಂಡು ಕೊಡೋಕ್ಕೆ. ಒಟ್ಟರಲ್ಲಿ ಈ ಸರ್ಕಾರ ಲಂಚದ ಸರ್ಕಾರ. ಲಂಚ ಇದ್ದರೆ ವಿಧಾನಸೌಧದೊಳಗಡೆ ಎಂಟ್ರಿ, ಲಂಚ ಇಲ್ಲ ಅಂದರೆ ಇಲ್ಲ. ಆ ಪರಿಸ್ಥಿತಿ ಇವತ್ತು ಸರ್ಕಾರದ ಮಧ್ಯೆ ಇದೆ. ಅದಕ್ಕೋಸ್ಕರ ನಾವು ಈ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ BPLಗೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಹೋರಾಟವನ್ನು ನಾವು ಮಾಡೋಕ್ಕೆ ಈಗಾಗಲೇ ನಮ್ಮ ತಂಡಗಳನ್ನು ರಚನೆ ಮಾಡಿದ್ದೀರಿ. ಇಡೀ ರಾಜ್ಯಾದ್ಯಂತ ಇದರ ಹೋರಾಟವನ್ನು ನಾವು ಮಾಡ್ತೀರಿ. ಅದೇ ರೀತಿ ಆರೋಗ್ಯ ಇಲಾಖೆಯಲ್ಲೂ ಕೂಡ ಆಸ್ಪತ್ರೆಗಳಲ್ಲಿ ಎಲ್ಲ ಫೀಸ್ಗಳನ್ನು ಜಾಸ್ತಿ ಮಾಡಿ, ಅದು ಬಡವರಿಗೆ ಪ್ರೈವೇಟಲ್ಲಿ ಮಾಡ್ಕೊಂಡ್ಲಿ ಇವರು. ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇರೋದು ಫ್ರೀ ಕೊಡಬೇಕೆಲ್ಲ. ಆರೋಗ್ಯ ಕೊಡುವಂಥದ್ದು, ವಿದ್ಯೆ ಕೊಡುವಂಥದ್ದು ಫ್ರೀ ಕೊಡಬೇಕು. ಅದರ ಮೇಲೆ ನಿಮ್ಮ ವಕ್ರ ದೃಷ್ಟಿ ಬಿದ್ದಿರೋವಂಥದ್ದು. ಇದನ್ನು ಜನ ಶಂಸಲ. ಇವೆರಡು, ಅನ್ನ ಕಿತ್ಕೊಂಡಿದ್ದೀರ, ಆರೋಗ್ಯ ಕಿತ್ಕೊಂಡಿದ್ದೀರ. ಅದರಿಂದ ನಿಮಗೆ ಕಾಂಗ್ರೆಸ್ ಅವರಿಗೆ ನರಕ ಮಾತ್ರ, ನರಕದಲ್ಲೂ ನಿಮಗೆ ಸ್ಥಳ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಎಕ್ಸಿಟ್ ಪೋಲು ಬಂದಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅಂತ ಬಂದಿದ್ದಾರೆ. 3ರಲ್ಲಿ 2 ಸ್ಥಾನ ಗೆಲ್ಲುತ್ತೆ ಅಂತ ಬಂದಿದೆ. ಮಹಾರಾಷ್ಟ್ರ ಗೆಲ್ಲುತ್ತೆ ಅಂತ ಬಂದಿದ್ದಾರೆ. ಅದೇ ರೀತಿ ಜಾರ್ಖಂಡು ಗೆಲ್ಲುತ್ತೆ ಅಂತ ಬಂದಿದೆ. ಸೊ ಇದನ್ನು ನಾವು ಸ್ವಾಗತ ಮಾಡ್ತೀರಿ. ಬಟ್ ಅದು ಅಲ್ಟಿಮೇಟ್ ಅಲ್ಲ. ಈಗ ಎಕ್ಸಿಟ್ ಪೋಲ್ಗಳು, ಭಾಳಷ್ಟು ಎಕ್ಸಿಟ್ ಪೋಲ್ಗಳು ಸಕ್ಸಸ್ಸು ಆಗಿದೆ, ಫೇಲ್ಯೂರು ಆಗಿದೆ. ಫೇಲು ಆಗಿ ಸಕ್ಸಸ್ ಆಗಿರೋದ್ರಿಂದ ಈಗ ಬಂದಿರೋದು ಖುಷಿಯಾಗಿದೆ. 23ನೇ ತಾರೀಕು ಬಂದ ಮೇಲೆ, ಸತ್ಯ ಆದಮೇಲೆ ಇನ್ನಷ್ಟು ಖುಷಿ ಆಗುತ್ತೆ. ರಾಜ್ಯದ ಜನ ಈ ಸರ್ಕಾರ ನಡ್ಕೊಂಡಂಥ ರೀತಿ, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಂಥ ರೀತಿ ಜನಗಳಿಗೆ ಇಷ್ಟ ಆಗಿಲ್ಲ ಅನ್ನೋದು ಈ ಚುನಾವಣೆಯನ್ನು ಗೊತ್ತಾಗ್ತದೆ. ನಾವು ಚನ್ನಪಟ್ಟಣನ ಏನು ಗೆದ್ದೇ ಬಿಟ್ರಿ ಅಂತ ಬೀಗ್ತಾಯಿದ್ರು, ಈಗ ಕೂದಲೆಳೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಎಷ್ಟು ಅನ್ಯಾಯವನ್ನು ರಾಜ್ಯದ ಜನತೆಗೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ರ್ಯಾಪಿಡೋ ಕಂಪನಿಯವರು ಆಟೋ ಡ್ರೈವರ್ಸ್ ಅನ್ನ ಹೈರ್ ಮಾಡಿಕೊಳ್ತಿದ್ದಾರೆ. ತಿಂಗಳಿಗೆ 26,000 ರಿಂದ 28,000 ಸಂಬಳದ ಜೊತೆಗೆ ಜಾಯ್ನಿಂಗ್ ಬೋನಸ್ 6,000, ರೆಫರಲ್ ಬೋನಸ್ 10,000 ನೀಡ್ತಾರೆ. ಅಷ್ಟೇ ಅಲ್ಲ, 12 ಲಕ್ಷದ ಇನ್ಶೂರೆನ್ಸ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಹತ್ರ ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇದ್ರೆ ಸಾಕು. ಹಿಂದೆ ಭೇಟಿ ನೀಡಿ. ಬೆಳ್ಳಂದೂರು, ಹೆಬ್ಬಾಳ, ಎಲೆಕ್ಟ್ರಾನಿಕ್ ಸಿಟಿ. ಸಂಪರ್ಕಿಸಿ 0804747993 8ಕ್ಕೆ.